ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಫಸ್ಟ್ ಶಿಫ್ಟ್ ಇದ್ದಿದ್ದರಿಂದ ನಾವು ಡ್ಯೂಟಿ ಮುಗಿಸ್ಕೊಂಡು ಬಂದು ಹೊರಗಡೆ ಹೋಗ್ತಾ ಇದ್ದೀವಿ ಫ್ರೆಶ್ ಅಪ್ ಆಗಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಮನೆ ಪಕ್ಕದಲ್ಲಿರೋ ರೋಡಲ್ಲಿ ಹಬ್ಬ ಇದೆ, ಪಟ್ಲದಮ್ಮನ ಹಬ್ಬ ಅಂತೇಳಿ 3 ಡೇಸಿಂದ ಹಬ್ಬ ನಡೀತಾ ಇದೆ. ನಾಳೆಗೆ ಆ ಹಬ್ಬ ಎಂಡಾಗೋದು. ಇವತ್ತು ಅದು ಜಾತ್ರೆ ಇದೆ, ಅದಕ್ಕೆ ಇವತ್ತು ಜಾತ್ರೆಗೆ ಹೋಗೋಣ ಅಂತ ಹೇಳಿ ಕೆಲಸ ಮುಗಿಸ್ಕೊಬಂದು ಫ್ರೆಶ್ ಅಪ್ ಆಗಿ ಜಾತ್ರೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಂಗೆ ಜಾತ್ರೆ ಅಂದ್ರೇ ತುಂಬ ಇಷ್ಟ. ಇವಾಗ ನಮ್ಮ ಮನೆ ಮುಂದೆ ದೇವ್ರು ಹೋಗ್ತಾ ಇದೆ, ಅದನ್ನು ಒಂದು ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ. ಜಾತ್ರೆ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದರಿಂದ ಜಾತ್ರೆ, ಅದಕ್ಕೆ ನಾವು ಬೈಕ್ ತೊಗೊಂಡು ಬರಲಿಲ್ಲ, ನಡ್ಕೊಂಡೇ ಬಂದ್ವಿ. ಹತ್ರ ಇರೋದ್ರಿಂದ ಜಾತ್ರೆ ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೆ. ತುಂಬ ದೊಡ್ಡದಾಗಿರುತ್ತೆ, ಕಡಲೆಪುರಿ ಸ್ವೀಟ್ ಎಲ್ಲ ಇರುತ್ತೆ, ತಗೊಳ್ಳೋಣ ಅಂತ ಹೇಳಿ. ಇಲ್ಲಿ ನೋಡಿದ್ರೆ ಏನು ಅಷ್ಟೊಂದು ಜಾಸ್ತಿ ಇರಲಿಲ್ಲ, ಯಾಕಂದರೆ ಸಿಟಿಲಿ ಜಾಸ್ತಿ ದೊಡ್ಡದಾಗಿ ಜಾತ್ರೆ ಏನು ಕಟ್ಟಲ್ಲ. ನಮ್ಮ ಹಳ್ಳಿ ಥರ ಏನೋ ಒಂದು 2-3 ಥರ ಅಂಗಡಿ ಇದ್ವಿ, ಬಟ್ ನಮಗೆ ಅಲ್ಲೇನೂ ತಗೊಳ್ಳೋ ಅಂಥದ್ದೇನೂ ಇರಲಿಲ್ಲ. ಈ ಸೈಡು ಶಾಮಾನೆ ಹಾಕಿರೋ ಕಡೆ ಚಿಕನ್ನು ಮಟನ್ ಅಂತೇಳಿ ನಾನ್ ವೆಜ್ ತಿನ್ನೋರಿಗೆ ಊಟ ಕೊಡ್ತಿರೋ, ನಾವು ನಾನ್ ವೆಜ್ ಏನೂ ತಿನ್ನಲ್ವಲ್ಲ, ಅದಕ್ಕೆ ಒಂದು ರೌಂಡ್ ಹಂಗೆ ಜಾತ್ರೆ ಸುತ್ತಾಡೋಣ ಅಂತ ಒಳಗಡೆ ಬಂದ್ವಿ. ಅಲ್ಲಿ ಆರ್ಕೆಸ್ಟ್ರಾ ನಡೀತಾಯಿತ್ತು, ಅಲ್ಲೆಲ್ಲ ಸಾಂಗ್ ಹೇಳ್ತಾಯಿದ್ರು. ಅದನ್ನೆಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ಅಲ್ಲೇ ಪಕ್ಕದಲ್ಲಿರೋ ಪಾರ್ಕ್ ಹತ್ರ ಬಂದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ವಾಕ್ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗೋಣ, ಆಮೇಲಿಂದ ಇನ್ನೂ ಟೈಮ್ ಆಯ್ತಲ್ಲ, ಬಂದಿರೋದಕ್ಕೂ ವೇಸ್ಟ್ ಆಗಬಾರ್ದು ಅಂತ ಹೇಳ್ಕೊಂಡು ಇಲ್ಲಿ ಬಂದರೆ ಪಾರ್ಕ್ ತುಂಬ ಜನಗಳಿದ್ರು. ಏನಕ್ಕೆ ಅಂದರೆ ಇಲ್ಲೆಲ್ಲ ಜಾತ್ರೆಗೆ ಬಂದಿರೋರು, ಹಬ್ಬಕ್ಕೆ ಬಂದಿರೋ ಹುಡುಗಿರೆಲ್ಲ ಇಲ್ಲೆಲ್ಲ ಫುಲ್ಲು ಫೋಟೋಸ್ ತೊಗೊಳಕ್ಕೆ ಅಂತಲೇ ಬಂದಿದ್ರು ಅನಿಸುತ್ತೆ, ಅಷ್ಟೊಂದು ಜನ ಇದ್ದರು. ನೆಕ್ಸ್ಟು ಪಾರ್ಕ್ ಹತ್ರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಗೋಬಿ ಅಂಗಡಿ ಹತ್ರ ಬಂದ್ವಿ. ನಾವು ಯಾವಾಗಲೂ ರೆಗ್ಯುಲರಾಗಿ ತಿನ್ನೋ ಗೋಬಿ ಅಂಗಡಿ ಹತ್ರ ಬಂದು ಇಬ್ಬರು 2 ಹಾಫ್ ಗೋಬಿ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ, ಮನೆಗೆ ಹೋಗೋಕ್ಕೂ ಮುಂಚೆ ತರಕಾರಿ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಗೋಬಿ ಎಲ್ಲ ತಿನ್ಕೊಂಡು ಬಂದ್ವಿ. ನಾನು ಬಂದಿದ್ದು ಕೀರೆ ಸೊಪ್ಪು ತೊಗೊಂಡು ಹೋಗೋಣ ಅಂತ ಹೇಳಿ, ಆದರೆ ಇಲ್ಲಿ ನುಗ್ಗೆ ಸೊಪ್ಪು ನೋಡಿದೆ. ನುಗ್ಗೆ ಸೊಪ್ಪು ಇಲ್ಲೆಲ್ಲೂ ಜಾಸ್ತಿ ಸಿಗಲ್ಲ, ಅದಕ್ಕೆ 10 ರೂಪಾಯಿ ಒಂದು ಕಂತೆ ಇತ್ತು ಅಂತ ಹೇಳ್ಬಿಟ್ಟು ನಮ್ಮಿಬ್ಬರಿಗೆ ಅಷ್ಟೇ ಸಾಕು ಅಂದ್ಬಿಟ್ಟು ನುಗ್ಗೆ ಸೊಪ್ಪು ತೊಗೊಂಡು ಮಾವಿನ ಹಣ್ಣು ತೊಗೊಳ್ಳೋಣ ಅಂತ ಬಂದ್ವಿ. ಇವಾಗ ಮಾವಿನ ಹಣ್ಣು ರೇಟು ಕಡಿಮೆ ಆಗಿದೆ. ಎಷ್ಟು ಕೆಜಿ 60 ರೂಪಾಯಿ ಅಂತ ಹೇಳಿದ್ರು. ಆಯಿತು, ಅರ್ಧ ಕೆಜಿ ಹಾಕಿ ಅಂತ ಹೇಳಿದೆ. ಬೇಗ ಒಳಗೋಗುತ್ತೆ, ಕೆಟ್ಟೋಗುತ್ತೆ, ತಿನ್ನೋಕ್ಕಾಗಲ್ಲ, ವೇಸ್ಟ್ ಆಗುತ್ತೆ ಅಂತ ಹೇಳಿ ಅರ್ಧ ಕೆಜಿಗೆ ಬರೀ 2 ಹಣ್ಣು ಬರುತ್ತೆ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು 1 ಕೆಜಿನೇ ತೊಗೊಂಡ್ವಿ. 60 ರೂಪಾಯಿ 1 ಕೆಜಿ ಅಂತ ಅಂದ್ಬಿಟ್ಟು ಮಾವಿನ ಹಣ್ಣು ತೂಕ ಹಾಕಿ ಹಾಕ್ತಾಯಿದ್ದಾರೆ. ಮಾವಿನ ಹಣ್ಣೆಲ್ಲ ಹಾಕಿಸ್ಕೊಂಡು ಕವರ್ಗೆ ಮನೆ ಹತ್ರ ಹೊರಟ್ವಿ. ಅವ್ರು ನಮಗೆ ಸ್ವಲ್ಪ ಗೊತ್ತಿರೋ ಅಂಕಲ್ ಆಗಿರೋದ್ರಿಂದ ಹಂಗೆ ಸ್ವಲ್ಪ ಮಾತಾಡಿಕೊಂಡು ಮಾವಿನ ಹಣ್ಣು ತೊಗೊಂಡು ಹೊರಡ್ಬೇಕಾದ್ರೆ ನಾನು ಮನೆ ಕೀನ ಗೋಬಿ ಅಂಗಡಿ ಹತ್ರನೇ ಬಿಟ್ಟು ಬಂದಿದ್ದೆ. ಅದನ್ನ ತೊಗೊಬರೋಕ್ಕೆ ನಮ್ಮ ಮನೆಯವರು ಬೈಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಅಂಕಲ್ ಸರ್ಕಲ್ ಹತ್ರ ಯಾರೋ ಒಬ್ಬರು ಆಂಟಿ ಆ ಕಡೆ ಕೂಗ್ತಾಯಿದ್ರು ಅಂತೇಳಿ ಡ್ರಿಂಕ್ಸ್ ಮಾಡಿದ್ರು ಅನಿಸುತ್ತೆ ಮೇ ಬಿ, ಅದಕ್ಕೆ ನಿಂತಿರೋ ಬೈಕಲ್ಲೇ ಹಂಗೆ ಬಿದ್ದುಬಿಟ್ರು. ನೆಕ್ಸ್ಟ್ ಅದನ್ನೆಲ್ಲ ನೋಡ್ಕೊಂಡು ನಡ್ಕೊಂಡು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದು ಬೇಗ ಟೈಮ್ ಆಗಿದ್ದರಿಂದ ಅಡುಗೆ ಮಾಡೋಣ ಅಂತೇಳಿ ಅಡುಗೆಗೆ ಉಪ್ಪು ಸಾಂಬಾರು ಮಾಡೋಣ ಅಂತೇಳಿ ನುಗ್ಗೆ ಸೊಪ್ಪು ತಂದಿದ್ದರಿಂದ ರೆಡಿ ಮಾಡ್ಕೊತಾ ಇದ್ದೀನಿ. ತೊಗರಿಬೇಳೆ ಮತ್ತು ಅವರೆಬೇಳೆನ ತೊಗೊಂಡು ನೀರನ್ನ ಮಳ್ಳಕ್ಕೆ ಅಂತ ಇಟ್ಟಿದೆ ಸಾಂಬಾರು ಮಾಡೋಕ್ಕೆ. ಅದನ್ನೆಲ್ಲ ಹಾಕ್ಕೊಂಡು ನೆಕ್ಸ್ಟು ಕಾಳೆಲ್ಲ ಬೆಂದಮೇಲೆ ಇವಾಗ ಅದಕ್ಕೆ ನುಗ್ಗೆ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನ ಬಿಡಿಸೋದು, ಸಾಂಬಾರು ಮಾಡೋದು ತುಂಬ ಈಜಿ, ಆದರೆ ಈ ಸೊಪ್ಪನ್ನ ವಾಶ್ ಮಾಡೋದೇ ತುಂಬ ಕಷ್ಟ. ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟು ಅಂಟ್ಕೋತಾ ಇದೆ. ಸೊಪ್ಪನ್ನ ವಾಶ್ ಮಾಡ್ದಂಗೆ ಅದು ಕೈಗೆ ಅಂಟ್ಕೋತಾ ಇದೆ. ನೆಕ್ಸ್ಟು ಸಾಂಬಾರೆಲ್ಲ ರೆಡಿ ಮಾಡಿಕೊಂಡು ಅದ್ರ ಜೊತೆ ಮುದ್ದೆ ಮತ್ತು ಮಾವಿನ ಹಣ್ಣೆಲ್ಲ ಕಟ್ ಮಾಡ್ಕೊಂಡು ತಿಂತಾರೆ. ನಿಜವಾಗ್ಲೂ ಸೂಪರ್ ಆಯಿತು. ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.